ಇದು ಕಂಟಾಮಿನೇಷನ್ಸ್ ಅದು ಸರ್ಫೇಸ್ ಕಂಟಾಮಿನೇಷನ್ ಆಗದೆ ಆದ್ರೆ ಆ ವ್ಯಾಕ್ಸ್ ಕೋಟಿಂಗ್ ನೀವು ನೀರಲ್ಲಿ ಹಾಕೋದು ಅದು ಕರಗಲ್ಲ. ಆಮೇಲೆ ನೀವು ಅದನ್ನು ತಿಂದಾಗ ಏನಾಗುತ್ತೆ ಅಂದ್ರೆ ವ್ಯಾಕ್ಸ್ ಅಂಶ ಸೇರಿರುತ್ತೆ, ಅದರಲ್ಲಿ ಬಿ ವ್ಯಾಕ್ಸ್ ಅಂತ ಬರುತ್ತೆ. ಇಟ್ಸ್ ಎ ಬಯೋ ಮೆಟೀರಿಯಲ್. ಆ ಬಿ ವ್ಯಾಕ್ಸ್ ನ ಈ ಹಣ್ಣು ತರಕಾರಿಗಳ ಸಿಪ್ಪೆ ಇರುತ್ತದೆ, ಇಟ್ಸ್ ಎ ಪ್ರಕೃತಿ ದತ್ತವಾದ ಸಿಪ್ಪೆ. ಅದಕ್ಕೂ ಕೂಡ ನಾವು ಇನ್ಸ್ಟ್ರೂಮೆಂಟ್ ಮಾಡಿದೀವಿ. ಇಟ್ಸ್ ಎ ನಾನೋ ಟೆಕ್ನಾಲಜಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಟೊಮೊಟೊ ಪೀಲ್ ಇರ್ಬೋದು, ಟೊಮೊಟೊ ಸಿಪ್ಪೆ ಇರ್ಬೋದು, ಅಥವಾ ಕಿತ್ಲೆ ಹಣ್ಣು ಸಿಪ್ಪೆ ಇರ್ಬೋದು, ಅಥವಾ ಮೋಸಂಬಿ ಸಿಪ್ಪೆ ಇರ್ಬೋದು. ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಸರ್, ಈಗ ನಾವು ಕೂತ್ಕೊಂಡು ಹೈಜಿನಿಕ್ ಫ್ರೂಟ್ಸ್ ಅಂತ ಅಂದ್ಬಿಟ್ಟು ಏನ್ ತಿಂತೀವಿ, ಯಾವ್ದು ಹೈಜಿನಿಕ್ ಸರ್? ಸರ್ ಹಂಗ್ ನೋಡಕ್ ಹೋದ್ರೆ ಸರ್ ನಾನು ಹೇಳ್ಬೇಕು ಅಂದ್ರೆ ನಾನು ಮತ್ತೆ ಅದನ್ನ ಹೇಳಕ್ಕೆ ಕೆಲವುದು ವಿಷಾದ ಆಗುತ್ತೆ. ಆದ್ರೂ ಕೂಡ ಹೇಳ್ತೀನಿ. ಈಗ ಹಣ್ಣು ಫಾರ್ ಎಕ್ಸಾಂಪಲ್ ಒಂದು ಹಣ್ಣು ತಗೊಳ್ಳೋಣ, ಸೇಬು ಅಂತ ತಗೊಳ್ಳೋಣ. ಸೇಬಲ್ಲಿ ನೀವು ನೋಡಿರ್ಬೋದು ಮಾರ್ಕೆಟ್ ಅಲ್ಲಿ ಸಿಗೋದು ವ್ಯಾಕ್ಸ್ ಕೋಟ್ ಮಾಡಿರ್ತಾರೆ. ವ್ಯಾಕ್ಸ್ ಕೋಟ್ ಮಾಡೋ ಉದ್ದೇಶ ಏನು ಅಂದ್ರೆ ಅದು ಯಾವ ರೀತಿಯಾದ ಕಂಟಾಮಿನೇಷನ್ಸ್ ಅದು ಸರ್ಫೇಸ್ ಕಂಟಾಮಿನೇಷನ್ ಆಗದೆ ಆದ್ರೆ ಆ ವ್ಯಾಕ್ಸ್ ಕೋಟಿಂಗ್ ನೀವು ನೀರಲ್ಲಿ ಹಾಕೋದು ಅದು ಕರಗಲ್ಲ. ಆಮೇಲೆ ನೀವು ಅದನ್ನು ತಿಂದಾಗ ಏನಾಗುತ್ತೆ ಅಂದ್ರೆ ವ್ಯಾಕ್ಸ್ ಅಂಶ ಸೇರಿರುತ್ತೆ, ಅದರಲ್ಲಿ ಬಿ ವ್ಯಾಕ್ಸ್ ಅಂತ ಬರುತ್ತೆ. ಇಟ್ಸ್ ಎ ಬಯೋ ಮೆಟೀರಿಯಲ್. ಆ ಬಿ ವ್ಯಾಕ್ಸ್ ನ ಕೆಲವು ಪರ್ಸೆಂಟೇಜ್ ಅಲ್ಲಿ ಕೋಟ್ ಮಾಡಿದಾಗ ಮಾತ್ರ ನೀವು ತಿನ್ಬೋದು. ಅದರ್ವೈಸ್ ಇಲ್ಲ ಅಂದ್ರೆ ನಾವು ಸ್ಪೆಷಲಿ ಬಯೋ ಮೆಟೀರಿಯಲ್ಸ್ ಅಂತ ಮಾಡಿದೀವಿ. ನೀವು ನೋಡಿರ್ಬೋದು ಈ ಹಣ್ಣು ತರಕಾರಿಗಳ ಸಿಪ್ಪೆ ಇರುತ್ತದೆ, ಇಟ್ಸ್ ಎ ಪ್ರಕೃತಿ ದತ್ತವಾದ ಸಿಪ್ಪೆ. ಅದಕ್ಕೂ ಕೂಡ ನಾವು ಇನ್ಸ್ಟ್ರೂಮೆಂಟ್ ಮಾಡಿದೀವಿ. ಇಟ್ಸ್ ಎ ನಾನೋ ಟೆಕ್ನಾಲಜಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಟೊಮೊಟೊ ಪೀಲ್ ಇರ್ಬೋದು, ಟೊಮೊಟೊ ಸಿಪ್ಪೆ ಇರ್ಬೋದು, ಅಥವಾ ಕಿತ್ಲೆ ಹಣ್ಣು ಸಿಪ್ಪೆ ಇರ್ಬೋದು, ಅಥವಾ ಮೋಸಂಬಿ ಸಿಪ್ಪೆ ಇರ್ಬೋದು. ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ಇದರಲ್ಲಿ ಇಂಡಸ್ಟ್ರಿ ಬಿಸಾಕ್ತಾರೆ ಜ್ಯೂಸ್ ತೆಗೆದ್ಮೇಲೆ. ನಾವ್ ಹೇಳ್ತೀವಿ ಫ್ರಮ್ ವೇಸ್ಟ್ ಟು ವೆಲ್ತ್ ಅಂತ ಹೇಳ್ತೀವಿ. ಆ ವೇಸ್ಟ್ ನಾವೇನ್ ಮಾಡ್ತೀವಿ ಹೈಜಿನಿಕ್ ಆಗಿ ಕ್ಲೀನ್ ಮಾಡಿ ಪ್ರಾಸೆಸ್ ಮಾಡಿ ಅದನ್ನ ನಾನೋ ಟೆಕ್ನಾಲಜಿ ತರ ಇದರಲ್ಲಿ ಕಂಟೈನರ್ ಅಲ್ಲಿ ಬಯೋರಿಯಾಕ್ಟರ್ ಅಲ್ಲಿ ಮಾಡ್ಬಿಟ್ಟು ಸೊಲ್ಯೂಷನ್ಸ್ ಮಾಡ್ತೀವಿ. ಇಟ್ಸ್ ನಾಟ್ ಅ ವ್ಯಾಕ್ಸ್, ಇಟ್ಸ್ ಎ ಬಯೋ ಮೆಟೀರಿಯಲ್. ಅದು ನೀವು ಅದ್ರ ಕೋಟ್ ಮಾಡಿದಾಗ ಫ್ರೂಟ್ಸ್ ಫಾರ್ ಎಕ್ಸಾಂಪಲ್ ಆಪಲ್ ಮೇಲೆ ಕೋಟ್ ಮಾಡಿದಾಗ ಅದು ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ. ಮತ್ತೆ ನೀವು ಅದು ಸಮೇತ ತಿಂದು ಕೂಡ ನಿಮ್ಮ ದೇಹಕ್ಕೆ ವಿಷಪೂರಿತ ಆಹಾರ ಫ್ರೂಟ್ ಸಿಗಲ್ಲ. ಸೊ ನಿಮ್ಗೆ ಆರೋಗ್ಯ ಚೆನ್ನಾಗಿದೆ. ನಾವು ಮಾರ್ಕೆಟ್ ಅಲ್ಲಿ ತಗೊಂಡ್ಬರ್ತೀವಿ ಸರ್, ಡಾಕ್ಟರ್ಗಳು ಹೇಳ್ತಾರೆ ದಿನಕ್ಕೊಂದು ಸೇಬ್ ತಿನ್ನಿ ಅಂತ ಅಂದ್ಬಿಟ್ಟು ಅಂತ. ಇನ್ನ ಕೆಲವು ಟೈಮ್ನಲ್ಲಿ ಪೈನಾಪಲ್ ತಿನ್ನಿ ಅಂತಾರೆ. ಇನ್ನ ಕೆಲವರು ಸೀಬೆಹಣ್ಣು ತಗೊಳ್ಳಿ, ಇಲ್ಲ ಮೂಸಂಬಿ ತಗೊಳ್ಳಿ, ಮೂಸಂಬಿ ರಸ ಕುಡಿ, ಇವೆಲ್ಲ ಹೇಳ್ತಾರೆ. ಬಟ್ ಕೆಲವರು ಸಿಪ್ಪೆ ಇದ್ದಾಗ ತಿಂದಾಗ್ಲೇ ರುಚಿ ಬರೋದು. ಸೊ ಯಾವ್ಯಾವ ಹಣ್ಣು ತಿನ್ಬಹುದು ಸರ್? ಈಗ ಫಾರ್ ಎಕ್ಸಾಂಪಲ್ ಆಪಲ್ ತಗೊಳ್ಳೋಣ ಸರ್. ಕೆಲವು ಏನ್ ಮಾಡ್ತೀವಿ ಅಂದ್ರೆ ನಾವು ಈಗ ಸರ್ ನೀವು ಹೇಳಿದಂಗೆ ಸರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅದು ತಿಂತಾ ಇದೀವಿ. ಅದಕ್ಕೆ ಏನ್ ಮಾಡ್ತೇವೆ ಅಂದ್ರೆ ಸಿಪ್ಪೆನ ಪೀಲ್ ಮಾಡ್ತೀವಿ ನಾವು. ಸೇಬ್ ಪೀಲ್ ಮಾಡ್ಬಿಟ್ಟು ಅದು ಸ್ವಲ್ಪ ಸರ್ಫೇಸ್ ಕಂಟ್ರೋಲ್ ಮ್ಯಾಕ್ಸಿಮಮ್ 1 or 2 ml ತೆಗೆದ್ಬಿಟ್ಟು ನೀವು ಅಟ್ಲೀಸ್ಟ್ ಕ್ಲೀನ್ ಆಗಿ ನಿಮ್ಮ ರನ್ನಿಂಗ್ ವಾಟರ್ ಅಲ್ಲಿ ತೊಳೆದು ತಿಂದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ವಿಷಪೂರಿತ ಸೇಬ್ ಸಿಗುತ್ತೆ. ಇಲ್ಲ ಅಂದ್ರೆ ನಾವು ಮಾಡಿರೋ ವ್ಯಾಕ್ಸ್ ಕೋಟಿಂಗ್ ಅಲ್ಲಿ ಮಾಡ್ಬೋದು. ಎರಡನೇದು ಏನು ಅಂದ್ರೆ ನೀವು ಮೂಸಂಬಿ ಇರ್ಬೋದು ಅಥವಾ ಕಿತ್ಲೆ ಇರ್ಬೋದು, ಅದಕ್ಕೆ ನ್ಯಾಚುರಲ್ ಕೋಟಿಂಗ್ ಇರುತ್ತೆ, ಸಿಪ್ಪೆ ಇರುತ್ತೆ. ಅದ್ರ ಮೇಲೆ ಏನಾದ್ರು ಪರ್ಫೆಕ್ಷನ್ಸ್ ಇರುತ್ತೆ. ಆ ಪರ್ಫೆಕ್ಷನ್ಸ್ ಏನಾಗುತ್ತೆ ಅಂದ್ರೆ ರೆಸ್ಪೈರ್ ಆಗುತ್ತೆ. ಆಮೇಲೆ ನೀವು ಯಾವ್ದೇ ರೀತಿಯಾದ ಕೋಟ್ ಮಾಡಲ್ಲ ಅದಕ್ಕೆ ಮೋಸಂಬಿ ಇರ್ಬೋದು ಅಥವಾ ಕಿತ್ಲೆ ಇರ್ಬೋದು. ಆದ್ರೆ ಸೇಬ್ಗೆ ಆ ಟೆಕ್ಸ್ಚರ್ ಚೆನ್ನಾಗಿ ಐ ಅಪೀಲ್ ಬರ್ಲಿ ಅಂತ, ಶೈನಿಂಗ್ ಕಾಣಲಿ ಅಂತ ವ್ಯಾಕ್ಸ್ ಕೋಟ್ ಮಾಡ್ತಾರೆ. ಸರ್, ಇದು ಇತ್ತೀಚಿನ ಟೆಕ್ನಾಲಜಿಯಿಂದ ಬಂದಿರೋದು ಸರ್. ಮುಂಚಿನ ಹಳೆ ಕಾಲದಲ್ಲಿ ಕೋಟಿಂಗ್ ಗಿಟ್ಟಿಂಗ್ ಯಾವ್ದು ಇರಲಿಲ್ಲ. ಹೌದು. ಆಗ ಆಪಲ್ಗಳು ಸೇಫಾ? ಖಂಡಿತ ಸೇಫು ಸರ್. ಅವಾಗೇನು ಅಂದ್ರೆ ಪ್ರಕೃತಿದ ನ್ಯಾಚುರಲ್ ಫಾರ್ಮಿಂಗ್ ಅಂತ ಇತ್ತು, ಪ್ರಕೃತಿ ಬೆಳೀತಾ ಇದ್ರು. ಆಮೇಲೆ ಎರಡನೇದೇನು ಅಂದ್ರೆ ಇಷ್ಟು ಕಂಟಾಮಿನೇಷನ್ಸ್ ಆಗಿರ್ಲಿಲ್ಲ ನಮ್ಮ ದೇಶದಲ್ಲಿ ಆಗಲಿ ನಮ್ಮ ಪ್ರಪಂಚದಲ್ಲಿ ಕಂಟಾಮಿನೇಷನ್. ಈಗ ಕಂಟಾಮಿನೇಷನ್ ಜಾಸ್ತಿ ಆಗ್ಬಿಟ್ಟು ನೀವು ನೋಡಿರ್ಬೋದು. ನೀವು ಬೇರೆ ನಾನು ಸ್ಟೇಟ್ ಹೇಳಕ್ ಇಷ್ಟಪಡಲ್ಲ, ಎಲ್ಲಾ ಸ್ಟೇಟ್ ಅಲ್ಲೂ ಆ ಡಸ್ಟ್ ಲೆವೆಲ್ ಎಷ್ಟು ರೀಚ್ ಆಗಿದೆ ಅಂದ್ರೆ ಉಸಿರಾಡಕ್ಕೂ ಸಹ ಕಷ್ಟ ಆಗ್ತಾ ಇದೆ ಜನಕ್ಕೆ, ಸಾಮಾನ್ಯ ಜನತೆಗೆ. ಸೊ ಆಗ ನೀವು ಯೋಚನೆ ಮಾಡಿ, ನೀವು ಹಣ್ಣುಗಳು ಬೆಳೆದಾಗ ಆ ಸರ್ಫೇಸ್ ಏನಾಗುತ್ತೆ ಅಂದ್ರೆ ಡಸ್ಟ್ ಎಲ್ಲ ಹೋಗಿ ಅಕ್ಯುಮುಲೇಟ್ ಆಗುತ್ತೆ. ಅಲ್ಲಿ ಅಕ್ಯುಮುಲೇಟ್ ಆದಾಗ ಏನಾಗುತ್ತೆ ಅಂದ್ರೆ ಕಂಟಾಮಿನೇಷನ್ ಆಗುತ್ತೆ, ಹೈಜಿನಿಕ್ ಸಿಗಲ್ಲ ನಿಮ್ಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಆಗಿ. ಹಾಗಾಗಿ ಯಾವ್ದು ಬೆಟರ್ ತಿನ್ನಕ್ಕೆ ಸರ್ ಈಗ ಮೋಸಂಬಿ ಬೆಟರು ಸರ್. ಮೋಸಂಬಿ ಈಗ ಏನು ಅಂದ್ರೆ ಹಳೆ ಕಾಲದಲ್ಲ ಸೇಬ್ ಇರ್ಲೇನೆ ಇಲ್ಲ ಸರ್. ಈಗ ನಾವು ಸೇಬು ಅಂತೀವಿ, ಆಪಲ್ ಅಂತೀವಿ. ಮುಂಚೆ ಎಲ್ಲ ಆರೋಗ್ಯಕ್ಕೆ ತಪ್ಪ ಮೋಸಂಬಿ ತಿನ್ನಪ್ಪ ಅಂತ ಹೇಳ್ತಾರೆ. ಮೋಸಂಬಿಲಿ ಅಡ್ವಾಂಟೇಜ್ ಏನು ಅಂದ್ರೆ ನಮ್ಮ ಇಂಡಿಯಾದಲ್ಲೇ ಬೆಳೆಯೋದು, ಇಂಡಿಜಿನಿಯಸ್ ಆಗಿ ಬೆಳೆಯೋದು. ಸಿಪ್ಪೆ ತೆಗೆದ ತಕ್ಷಣ ನಿಮ್ಗೆ ಒಳ್ಳೆ ಸುಲಿತವಾದ ಒಂದು ಇದು ಸಿಗುತ್ತೆ, ತೊಳೆಗಳು ಸಿಗುತ್ತೆ. ಅದು ಎಷ್ಟೋ ಕಾಯಿಲೆಗಳು ವಾಸಿ ಮಾಡುತ್ತೆ.
ಯಾವುದು ಮೋಸಂಬಿ. ಆಮೇಲೆ ಈಗ ನಮ್ಮ ಮರ್ಕೆರಾದಲ್ಲಿ ಕಿತ್ತಳೆ ಹಣ್ಣು ಬೆಳೀತಾರೆ, ಅದು ಕೂಡ ಹೈಜಿನಿಕ್ ಆಗಿರುತ್ತೆ, ರಿಕ್ವೈರ್ಡ್ pH ಲೆವೆಲ್ ಇರ್ತದೆ, ಅದನ್ನು ಕೂಡ ತಾವು ತಿನ್ಬೋದು. ಯಾಕಂದ್ರೆ ಸಿಪ್ಪೆಗೆ ಯಾವ ರೀತಿ ಕೋಟ್ ಮಾಡಲ್ಲ. ಕೋಟ್ ಮಾಡೋ ಉದ್ದೇಶ ಏನು ಅಂದ್ರೆ ಶೈನಿಂಗ್ ಬರ್ಲಿ ಅಂತ, ಮತ್ತೆ ಎಕ್ಸ್ಪೋರ್ಟ್ ಮಾಡಕ್ಕೆ ಲಾಂಗ್ ಶೆಲ್ಫ್ ಲೈಫ್ ಬರ್ಲಿ ಅಂತ. ಖಂಡಿತ ಅದು ಮಾಡಬಾರ್ದು. ಕೋಟಿಂಗ್ ಯಾವುದೇ ರೀತಿ ಕೋಟ್ ಮಾಡೋದು, ಕೋಟ್ ನೀವು ಮಾಡಬೇಕು ಅಂತಿದ್ರೆ ಆಪಲ್ಗೆ ಕೋಟ್ ಮಾಡಿದಾಗ ನಮ್ಮ ಬಯೋಮೆಟೀರಿಯಲ್ ನಾವು ಮಾಡಿರೋ ಸಿಸ್ಟಮ್ಸ್ ಅಲ್ಲಿ ಬಯೋಮೆಟೀರಿಯಲ್ ನೀವು ಕೋಟ್ ಮಾಡಿದಾಗ ಶೆಲ್ಫ್ ಲೈಫು ಜಾಸ್ತಿ ಆಗುತ್ತೆ, ಮತ್ತೆ ಅದ್ರದ್ದು ಹೈಜಿನಿಕ್ ಸಹ ಇರುತ್ತೆ. ಬಟ್ ಈ ಮೋಸಂಬಿಗೆ ಆಗಲಿ ಕಿತ್ತಳೆ ಹಣ್ಣು ಕೋಟಿಂಗ್ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ಪ್ರಕೃತಿ ಅಥವಾ ಅದು ತಿಕ್ಕಾಗಿರುತ್ತೆ ಸಿಪ್ಪೆ. ಅದೇ ಇದರಲ್ಲಿ ನಮ್ಮ ಆಪಲ್ ಅಲ್ಲಿ, ಸಾರಿ ನಮ್ಮಲ್ಲ, ಕಾಶ್ಮೀರದ ಯಾವುದೋ ಒಂದು ಬೇರೆ ಸ್ಟೇಟಿಗೆ ಬರೋ ಆಪಲ್ ಅಲ್ಲಿ ಥಿನ್ ಲೇಯರ್ ಆಫ್ ಸಿಪ್ಪೆ ಇರ್ತದೆ ಯಾವುದು ಇದರಲ್ಲಿ ಆಪಲ್ ಅಲ್ಲಿ. ಬಟ್ ಇದರಲ್ಲೆಲ್ಲ ಮೋಸಂಬಿ ಮತ್ತೆ ಕಿತ್ತಳೆ ಹಣ್ಣಲ್ಲಿ ಆಲ್ಮೋಸ್ಟ್ ಬಿಟ್ವೀನ್ 0.5 to 0.75 ಥಿಕ್ನೆಸ್ ಇರುತ್ತೆ. ಅದೇ ಆಪಲ್ ಅಲ್ಲಿ 0.15 0.5 ಒಳಗಡೆ ಇರ್ತದೆ. ಸೊ ಹಾಗಾಗಿ ಅದು ಪರ್ಕ್ಯುಲೇಷನ್ ಜಾಸ್ತಿಯಾಗಿ ಕಂಟಾಮಿನೇಷನ್ ಆಗೋ ಸಾಧ್ಯತೆ ಇರುತ್ತೆ. ಈ ಮಾವಿನ ಹಣ್ಣು ಸಿಪ್ಪೆ ಸಮೇತ ತಿಂದ್ರೆ ಚೆನ್ನಾಗಿರುತ್ತೆ. ಸಿಪ್ಪೆನ್ನು ಯಾವ ತರ ಇದು ಮಾಡ್ಬೇಕು? ಸರ್ ಸಿಪ್ಪೆಗೆ ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಸರ್, ಸೊ ಟೋಟಲಿ ಸಾಲ್ಟ್ ವಾಟರ್ ಇಸ್ ದಿ ಬೆಸ್ಟ್ ಸೊಲ್ಯೂಷನ್. ನೀವು ಯಾವುದೇ ಹಣ್ಣು ತರಕಾರಿ ತಂದ್ರೆ ಇರೋದ್ರಲ್ಲಿ ಏನು ಸಿಗ್ತದೆ, ನಾನು ಅದನ್ನೇ ತಿನ್ಬೇಕು ಅಂದ್ರೆ ಖಂಡಿತ ತಿನ್ನಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಅದನ್ನ ಫಸ್ಟ್ ತಂದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ನೀವು ಸಾಲ್ಟ್ ವಾಟರ್, ಸಾಲ್ಟ್ ಈಸ್ ಎ ಪ್ರಿಸರ್ವೇಟಿವ್, ಉಪ್ಪು, ಅದನ್ನ ಸೋಕ್ ಮಾಡಿ 5 to 10 ನಿಮಿಷ ಸೋಕ್ ಮಾಡಿ ಸರ್ಫೇಸ್ ನ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ನಿಮ್ ತಿನ್ನೋ ಉದ್ದೇಶ ಆಗೇ ಆಗುತ್ತೆ ಅಂದ್ರೆ ತಿನ್ನಿ, ಅದರ ಸರ್ಫೇಸ್ ಕಂಟಮಿನೇಷನ್ ಹೋಗುತ್ತೆ. ಆದ್ರೆ ಸಿಪ್ಪೆ ಸುಲಿದು ತಿಂದ್ರೆ ನಿಮ್ಗೆ ಹೈಜಿನಿಕ್ ಆಗಿರುತ್ತೆ, ಮತ್ತೆ ನಿಮ್ಮ ದೇಹಕ್ಕೆ ಆರೋಗ್ಯ ಸಹ ಲಭಿಸುತ್ತೆ. ಯಾವ್ಯಾವ ಹಣ್ಣು ಒಳ್ಳೇದು? ಇದು ಸೀಸನಲ್ ಫ್ರೂಟ್ಸ್ ಸರ್, ಏನೇ ಸೀಸನಲ್ ಫ್ರೂಟ್ಸ್, ಸೀಬೆ ಹಣ್ಣು ಇರ್ಬೋದು, ಅಥವಾ ಕಿತ್ತಳೆ ಹಣ್ಣು ಇರ್ಬೋದು, ಮೋಸಂಬಿ ಇರ್ಬೋದು, ಅಥವಾ ಇದು ಮಾವಿನ ಹಣ್ಣು ಇರ್ಬೋದು, ಅಥವಾ ಸೇವು ಬೇರೆ ಕಡೆಯಿಂದ ಬರೋದು, ಅದು ಡಿಪೆಂಡ್ಸ್. ನಾನು ಹೇಳಿದ ಸಾಕಷ್ಟು ಹೇಳಿದ್ದೀನಿ ಅದ್ರ ಬಗ್ಗೆ. ಸೊ ಹಾಗೆ ಸೀಸನಲ್ ಫ್ರೂಟ್ಸ್ ಯಾವುದು ಎಲ್ಲನೂ ತಿನ್ನಿ. ಅದ್ರಲ್ಲಿ ಏನು ಅಂದ್ರೆ ಅಡ್ವಾಂಟೇಜ್ ಏನು ಅಂದ್ರೆ ನಮ್ಮ ಇದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಹಣ್ಣುಗಳಲ್ಲಿ ನಿಮ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ನಿಮ್ಮ ಬಾಡಿಗೆ, ನಮ್ಗೆ ಯಾವುದೇ ರೀತಿಯಿಂದ ಬೇರೆ ಕಡೆ ಸಿಗಲ್ಲ. ಆ ಮೈಕ್ರೋನ್ಯೂಟ್ರಿಯೆಂಟ್ ಸಿಕ್ಕಿದಾಗ ನಿಮ್ಗೆ ದೇಹಕ್ಕೆ ಸ್ವಾಸ್ಥ್ಯತೆ ಬರುತ್ತೆ, ಆರೋಗ್ಯ ಸಿಗುತ್ತೆ, ಮತ್ತೆ ಉತ್ಸುಕತೆ ಬರುತ್ತೆ, ರಿಕ್ವೈರ್ಮೆಂಟ್ಸ್ ಫುಲ್ನೆಸ್ ಬರ್ತದೆ. ನೀವು ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಕೆಲವರೆಲ್ಲ ಊಟ ಆದ್ಮೇಲೆ ಹಣ್ಣು ತಿನ್ನಿ ಅಂತ ಹೇಳ್ತಾರೆ, ಕೆಲವು ಡಾಕ್ಟರ್ಸ್, ಕೆಲವರು ಬಿಫೋರ್ ಹಣ್ಣು ತಿನ್ನಿ ಅಂತ ಹೇಳ್ತಾರೆ. ಇಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಕನ್ಸೆಪ್ಷನ್. ನಿಮ್ಮ ಮೈಂಡ್ ಸೆಟ್ ಏನಿರುತ್ತೆ, ತಮ್ಮ ಏನಂತೀರ, ನಮ್ಮ ಮನಸ್ಥಿತಿ. ನೀವು ಒಳ್ಳೆ ಆಹಾರ, ಒಳ್ಳೆ ಆರೋಗ್ಯ, ಒಳ್ಳೆ ಮನಸ್ಥಿತಿ ಇದ್ದಾಗ ನಿಮ್ಗೆ ಎಲ್ಲ ಆಹಾರ ನೀವು ಯಾವ ರೀತಿ ತಗೋಬೇಕು ಆ ರೀತಿನೇ ತಗೊಳ್ಳಿ. ಯಾಕೆಂದ್ರೆ ಆ ಪ್ರಕೃತಿ ತಾಯಿ ಎಲ್ಲವೂ ನಮ್ಗೆ ಕೊಟ್ಟಿದ್ದಾರೆ, ಹೌದ್ ತಾನೆ? ಹಾಗಾಗಿ ಅದನ್ನ ನೀವು ಯಾವುದೇ ಸಮಯದಲ್ಲಿ ತಿಂದ್ರು ಕೂಡ ನಿಮ್ಮ ಮನಸ್ಸು ಚೆನ್ನಾಗಿರ್ಬೇಕಷ್ಟೇ. ಫ್ರಿಡ್ಜ್ ಅಲ್ಲಿ ಸರ್, ಫ್ರೂಟ್ಸ್ ಆದಷ್ಟು ಅವಾಯ್ಡ್ ಮಾಡಿ. ಕಾರಣ ಏನು ಅಂದ್ರೆ ನೀವು ನೋಡಿ, ಯಾವುದೇ ಹಣ್ಣು ತರಕಾರಿಗಳ ಫ್ರಿಡ್ಜ್ ಅಲ್ಲಿ ಇಟ್ಟಾಗ ದರ್ ಈಸ್ ವಾಟ್ ವಿ ಕಾಲ್ ಎ ಚಿಲ್ ಇಂಜುರಿ ಅಂತ ಹೇಳ್ತೀವಿ. ಚಿಲ್ಲಿ, ನೀವು ಟೊಮೊಟೊ ಇಡ್ತೀರಿ ಅಂತ ಇಟ್ಕೊಳ್ಳಿ, ಆಪಲ್ ಅಂತ ಇಟ್ಕೊಳ್ಳಿ, ಒಂದು 4-5 days ಬ್ಲಾಕ್ ಸ್ಪಾಟ್ಸ್ ಬರ್ತದೆ. ವಿ ಕಾಲ್ ಇಟ್ ಆಸ್ ಎ ಚಿಲ್ ಇಂಜುರಿ ಅಂತ ಹೇಳ್ತೀವಿ. ಅದನ್ನ ಅವಾಯ್ಡ್ ಮಾಡಿ. ಆದಷ್ಟು ನ್ಯಾಚುರಲ್ ನಿಮ್ಮ ಡೈನಿಂಗ್ ಟೇಬಲ್ ಇಟ್ಕೊಳ್ಳಿ. ಅವತ್ತು ಸಿಗೋ ಹಣ್ಣನ್ನ ತಂದು ಅಲ್ಲೇ ಕ್ಲೀನ್ ಮಾಡಿ ಅದನ್ನ ಉಪಯೋಗಿಸಿ, ಅದು ಬೆಸ್ಟ್ ಮೆಥಡ್. ರೆಫ್ರಿಜರೇಷನ್ ಅಥವಾ ಫ್ರಿಡ್ಜ್ ಅನ್ನ ಅವಾಯ್ಡ್ ಮಾಡೋದು ಉತ್ತಮ ಅಂತ ನಾನು ಹೇಳ್ತೇನೆ. ಸೊ ಡೇ ಟು ಡೇ ಪರ್ಚೇಸ್ ಮಾಡಿ, ದಟ್ ಇಸ್ ಬೆಸ್ಟ್ ಮೆಥಡ್. ನೀವು ಕೇಳ್ಬೋದು ಎಲ್ಲಿ ಸಿಗಲಿಲ್ಲ ಅಂತ, ಅಂದ್ರೆ 2-3 daysಗೆ ನೀವು ಯಾವ್ದು ಶೆಲ್ಫ್ ಲೈಫ್. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಪಪ್ಪಾಯಿ 3-4 days ಆದ್ಮೇಲೆ ಒಂದು ವೈಟ್ ಫಂಗಸ್ ಫಾರ್ಮ್ ಆಗುತ್ತೆ. ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿ ಬೇಕಾದ್ರೆ. ಆ ಪಪ್ಪಾಯಿ ಮೇಲೆ ಏನಾಗುತ್ತೆ ಅಂದ್ರೆ ಸರ್ಫೇಸ್ ಕಂಟಾಮಿನೇಷನ್ ಆಗಿ ಆ ಫಂಗಸ್ ಫಾರ್ಮ್ ಆಗುತ್ತೆ, ವೈಟ್ ಫಂಗಸ್ ಫಾರ್ಮ್. ಅದನ್ನ ಏನ್ ಮಾಡ್ತೀರಾ, ಬಿಸಾಕ್ತೀರಾ. ಇಲ್ಲ ಅಂದ್ರೆ 3-4 days ಆದ್ಮೇಲೆ ಕೆಟ್ಟೋಗುತ್ತೆ, ಹೊರಡಿಂದ ಕೊಳಿತಾ ಬರ್ತದೆ, ಅದನ್ನ ಬಿಸಾಕ್ತೀರಾ. ಅದಕ್ಕೆ ನಮ್ಮ ಟೆಕ್ನಾಲಜಿ ಕೃಷಿ ಕವಚ ಅಂತ ಏನ್ ಮಾಡಿದೀನಿ, ಅದನ್ನ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಹೇಳ್ಕೊಡ್ತೀನಿ. ಕೃಷಿ ಕವಚ ಅಂತ ನಾನು ಪೇಟೆಂಟೆಡ್ ಟೆಕ್ನಾಲಜಿ ಮಾಡಿರೋದು ಸಹ ಅದನ್ನೆಲ್ಲ ಅವಾಯ್ಡ್ ಮಾಡ್ತೀವಿ. 30 ದಿನ ವಿತೌಟ್ ರೆಫ್ರಿಜರೇಷನ್ ಸ್ಟೋರ್ ಮಾಡಬಹುದು. ಇಟ್ ಇಸ್ ಹ್ಯಾವಿಂಗ್ ಆಂಟಿಮೈಕ್ರೋಬಿಯಲ್, ಆಂಟಿಫಂಗಲ್ ಪ್ರಾಪರ್ಟೀಸ್, ಆಸ್ ವೆಲ್ ಆಸ್ ಇಸ್ ಎ ಬಯೋಡಿಗ್ರೇಡಬಲ್, ಬಯೋಕಂಪೋಸ್ಟಬಲ್ ಆಲ್ಸೋ. ಆ ಥರ ಮೆಟೀರಿಯಲ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಸಾಕಷ್ಟು ನಮ್ಮ ರೈತರು, ನಾನು ಕೃಷಿ ಮೇಳದಲ್ಲೂ ಸಹ ನನ್ನ ಒಂದು ಇದನ್ನ ಮಂಡಿಸಿದ್ದೀನಿ ಸಂವಾದದಲ್ಲಿ, ವಿಜ್ಞಾನಿಗಳ ಜೊತೆ ಮತ್ತೆ ನಮ್ಮ ರೈತರ ಜೊತೆ. ಅವರು ಸಹ ಸಾಕಷ್ಟು ಸೊಸೈಟಿ ಕಡೆಯಿಂದ ನಮಗೆ ಬಲ್ಕ್ ಬೇಕು ಅಂತ ಸಹ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಆದಾಯನ ಹೆಚ್ಚು ಮಾಡಬೇಕು ಅಂತ ಉದ್ದೇಶ ಇದೆ. ಎರಡನೇದೇನು ಅಂದ್ರೆ ನನ್ನ ದೇಶದ ಜನತೆಗೆ ಒಳ್ಳೆ ಆರೋಗ್ಯಕರ ಆಹಾರ ಕೊಡಬೇಕು, ಹೈಜಿನಿಕ್ ಆಗಿ ಫುಡ್ ಕೊಡ್ಬೇಡ, ನನ್ನ ಮೂಲ ಉದ್ದೇಶವಾಗಿರುತ್ತೆ. ಇದನ್ನ ಹೇಳಿ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್. ಚಿತ್ರಲೋಕ ಚಾನೆಲ್ ನ ದಯವಿಟ್ಟು ಎಲ್ಲರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,